ವಿಜಯನಗರ ಸಾಮ್ರಾಜ್ಯ, ದ ವಿಜಯನಗರ್ ಎಂಪೈರ್. ವಿಜಯನಗರದ ವೈಭವದ ಮೇಲೆ ಕತ್ತಲೆ ಆವರಿಸಿತು. ದೇವರೇ, ನಮ್ಮ ನಗರವನ್ನು ಉಳಿಸು. ಅಮ್ಮ, ನನಗೆ ಭಯವಾಗ್ತಿದೆ. ಆ ದಿನ ಇತಿಹಾಸವೇ ಬೆಂಕಿಯಲ್ಲಿ ಕರಗುತ್ತಿತ್ತು. ವಿಜಯನ ನೆಲವನ್ನು ನಾವು ಕಾಪಾಡಬೇಕು. ಧರ್ಮಕ್ಕಾಗಿ ನಾವು ಯೋಧರಾಗಬೇಕು. ಈ ಇಬ್ಬರು ಸಹೋದರರು ಮುಂದಿನ ದಿನಗಳಲ್ಲಿ ಇತಿಹಾಸವನ್ನ ಬದಲಿಸಲಿದ್ರು. ನಮ್ಮ ನೆಲವೇ ನಮ್ಮ ಹೊಸ ಸಾಮ್ರಾಜ್ಯದ ಹೃದಯವಾಗಲಿದೆ. ತುಂಗಭದ್ರೆಯ ತೀರದಲ್ಲಿ ವಿಜಯನಗರ ಉದಯವಾಗಲಿದೆ. ಆ ಕ್ಷಣದಲ್ಲಿ ಇತಿಹಾಸದ ಹೊಸ ಅಧ್ಯಾಯ ಆರಂಭವಾಯಿತು. ಶಾಂತಿಯ ನಡುವೆ ಒಬ್ಬ ಮಹಾನ್ ಋಷಿ ಧ್ಯಾನದಲ್ಲಿದ್ದರು. ಧರ್ಮವನ್ನು ರಕ್ಷಿಸುವ ಹೊಸ ಸಾಮ್ರಾಜ್ಯ ಉದಯಿಸಬೇಕು. ಆ ಧ್ಯಾನದಿಂದಲೇ ವಿಜಯನಗರದ ಕನಸು ಹುಟ್ಟಿತು. ಶಿಲ್ಪಕಲೆ, ಭಕ್ತಿ ಮತ್ತು ಪರಿಶ್ರಮದ ಸಂಕೇತವಾಗಿ ಈ ಮಹಾದೇವಾಲಯ ನಿರ್ಮಾಣವಾಗುತ್ತಾ ಇದೆ. ಸಾವಿರಾರು ಕರಕುಶಲಕಾರರ ಕನಸು ಮತ್ತು ಸಂಸ್ಕೃತಿಯ ವೈಭವ ಇಲ್ಲಿ ಜೀವಂತವಾಗಿದೆ. ಸಂಸ್ಕೃತಿ, ವ್ಯಾಪಾರ ಮತ್ತು ಕಲೆಯ ಸಂಗಮವಾದ ಈ ಪುರಾತನ ನಗರದಲ್ಲಿ ಜೀವನ ಉತ್ಸವದಂತೆ ಹರಿದು ಹೋಗುತ್ತದೆ. ಇದು ನಮ್ಮ ಸಂಸ್ಕೃತಿಯ ವೈಭವ. ಧರ್ಮ, ಭಕ್ತಿ ಮತ್ತು ಶೌರ್ಯದ ಸಂಕೇತವಾದ ಈ ಪವಿತ್ರ ಭೂಮಿಯ ನ್ಯಾಯ, ಧರ್ಮ ಮತ್ತು ಜನಸೇವೆಯನ್ನ ತನ್ನ ಕರ್ತವ್ಯವೆಂದು ಕಂಡ ಈ ಮಹಾರಾಜನು ರಾಜ್ಯದ ಗೌರವ ಮತ್ತು ಸಂಸ್ಕೃತಿಯನ್ನ ಶ್ರೇಷ್ಠತೆಯತ್ತ ನಡೆಸಿದನು. ನ್ಯಾಗಿ ಹೋರಾಡಿದ್ರೆ ವಿಜಯನಗರ ಕುಸಿಯುತ್ತದೆ. ಸಾಮ್ರಾಜ್ಯವನ್ನ ಒಗ್ಗಟ್ಟಿನಲ್ಲಿ ಉಳಿಸಿರಿಸ. ಧೈರ್ಯ, ಶೌರ್ಯ ಮತ್ತು ಏಕತೆಯ ಪ್ರತೀಕವಾಗಿ ಈ ಮಹಾಸೇನೆ ಸಾಮ್ರಾಜ್ಯದ ಗೌರವವನ್ನ ಕಾಪಾಡಲು ಸಜ್ಜಾಗಿದೆ. ಜೈ ವಿಜಯನಗರ! ವಿಜಯನಗರದ ಆತ್ಮ ಎಂದಿಗೂ ಸಾಯುವುದಿಲ್ಲ. ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಮ್ಮ ಹಂಪಿ ನಾಶವಾಗುತ್ತಿದೆ. ವೈಭವದ ನಗರವು ಅವಶೇಷವಾಯಿತು. ಇದು ಕನ್ನಡಿಗರ ಹೆಮ್ಮೆ. ತುಂಗಭದ್ರೆಯ ತೀರದಲ್ಲಿ ನಿಂತಿರುವ ಆ ಹಾಳು ಬಿದ್ದ ಮಂಟಪಗಳು ಇಂದಿಗೂ ವಿಜಯನಗರದ ಗತವೈಭವದ ಕಥೆಯನ್ನ ಪ್ರತಿಯೊಬ್ಬ ಪ್ರವಾಸಿಗನಿಗೂ ಕಣ್ಣೀರಿನಂತೆ ವಿವರಿಸುತ್ತವೆ. ರಾಜ್ಯ ಅಳಿದಿರಬಹುದು, ಆದರೆ ಅವರು ಕೆತ್ತಿದ ಶಿಲೆಗಳು ಮತ್ತು ಉಳಿಸಿದ ಕನ್ನಡದ ಸಂಸ್ಕೃತಿ ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಜೀವಂತವಾಗಿದೆ.